ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಚಾಪ್ಟರ್ 3 ಹೂಡಿಕೆ ಮತ್ತು ರಫ್ತಿಗೆ ಸಂಬಂಧಪಟ್ಟಂತಹ ಒಂದು ಕಾನ್ಸೆಪ್ಟ್ ಅನ್ನು ಮುಗಿಸುವಂಥದ್ದು. ಇದು ಎಕನಾಮಿಕ್ ಸರ್ವೆಯಲ್ಲಿ 3ನೇ ಚಾಪ್ಟರ್ ಆಗಿ ಕಾಣುವಂಥದ್ದು. ಇದು ಹೂಡಿಕೆ ಮತ್ತು ಕರ್ನಾಟಕದಲ್ಲಿ ಯಾವ ಒಂದು ಸೆಕ್ಟರ್ಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ದೇವೆ, ಜೊತೆಗೆ ರಫ್ತು ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥದ್ರ ಮೇಲೆ ಇದೊಂದು ಚಾಪ್ಟರ್ ಅವಲಂಬಿತವಾಗಿರುವಂಥದ್ದು. ಇಲ್ಲಿ ನಾವು ಅತಿ ಹೆಚ್ಚು ಕರ್ನಾಟಕದಿಂದ ಮೂಲಕವಾಗಿ ಅತಿ ಹೆಚ್ಚಾಗಿ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ಒಂದು ಕ್ಷೇತ್ರದಲ್ಲಿ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನದಲ್ಲಿ ಅತಿ ಹೆಚ್ಚಾಗಿ ನಾವು ಹೂಡಿಕೆಯನ್ನ ಕಾಣ್ತಾ ಇರುವಂಥದ್ದು. ಹೂಡಿಕೆ ಕಾಣ್ತಾ ಇದ್ದೀವಿ, ಗಮನಾರ್ಹವಾಗಿ ನೋಡುವಂಥದ್ದು. ಎಷ್ಟಪ್ಪ ಅಂದ್ರೆ ರಾಜ್ಯದ ಸುಮಾರು 40% ಅಂದ್ರೆ ಜಿಎಸ್ಡಿಪಿಯ 40% ನಾವು ಹೂಡಿಕೆಯಲ್ಲಿ ಯಾವ ಕ್ಷೇತ್ರದಲ್ಲಿ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನದಲ್ಲಿ ಹೂಡಿಕೆಯನ್ನ ಕಾಣುವಂಥದ್ದು. ಅದರಲ್ಲೂ ಹೂಡಿಕೆಯ ಒಂದು ಆದ್ಯತಾ ಕ್ಷೇತ್ರಗಳು ಯಾವುವು ಅಂತ ಕೇಳೋದಾದ್ರೆ, ಆದ್ಯತಾ ಕ್ಷೇತ್ರಗಳು ಅಂತ ಬಂದಾಗ ಮೊದಲನೇದಾಗಿ ಮಾಹಿತಿ ಮತ್ತು ಸಂವಹನ, ಕಮ್ಯುನಿಕೇಶನ್ಗೆ ಬಹಳಷ್ಟು ಹೂಡಿಕೆಗಳನ್ನ ನಾವು ಮಾಡ್ತಾ ಇರುವಂಥದ್ದು. ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್, ಮಾಹಿತಿ ಮತ್ತು ತಂತ್ರಜ್ಞಾನಕ್ಕೆ, ಸಂವಹನ ತಂತ್ರಜ್ಞಾನಕ್ಕೆ ಹೆಚ್ಚಾಗಿ ಹೂಡಿಕೆಯನ್ನು ಕಾಣ್ತಾ ಇದ್ದೇವೆ. ಮತ್ತೆ ಅದಲ್ಲದೆ ಕೂಡ ಎಲೆಕ್ಟ್ರಾನಿಕ್ಸ್, ಸೆಮಿಕಂಡಕ್ಟರ್ಸ್ಗಳು, ಹಾಗೆಯೇ ಉತ್ಪಾದನೆ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲೂ ಕೂಡ ಜೈವಿಕ ತಂತ್ರಜ್ಞಾನದಲ್ಲೂ ಕೂಡ ನಾವು ಅತಿ ಹೆಚ್ಚು ಆದ್ಯತಾ ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಅಂದ್ರೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಏನಿದೆ ಆ ಒಂದು ಸೆಕ್ಟರ್ ಅಲ್ಲಿ, ಮತ್ತೆ ಎಲೆಕ್ಟ್ರಾನಿಕ್ಸ್, ಸೆಮಿಕಂಡಕ್ಟರ್ಸ್ಗಳ ಉತ್ಪಾದನೆಯಲ್ಲಿ, ಇದರಲ್ಲೆಲ್ಲ ನಾವು ಆದ್ಯತಾ ಕ್ಷೇತ್ರಗಳನ್ನ ಹೆಚ್ಚಾಗಿ ಬಳಸ್ತಾ ಇರುವಂಥದ್ದು, ಹೂಡಿಕೆಯನ್ನ ಮಾಡ್ತಾ ಇರುವಂಥದ್ದು, ಮತ್ತೆ ರಫ್ತನ್ನ ಮಾಡುವಂಥದ್ದು. ಇದು ಜೊತೆಗೆ ನಾವು ಕೆಲವೊಂದು ಕೈಗಾರಿಕೆ ನಿಯಮಗಳನ್ನು ಕೂಡ ಅವಲಂಬನೆ ಮಾಡಿಕೊಂಡಿರುವಂಥದ್ದು. ನಾವು ಕರ್ನಾಟಕದಲ್ಲಿ ಕೈಗಾರಿಕೆಯ ನೀತಿ ಕ್ರಮಗಳನ್ನು ನೋಡಿದಾಗ ಯಾವುದಿದೆ, ಕೈಗಾರಿಕಾ ನೀತಿ 2020-25ರ ಕೈಗಾರಿಕಾ ನೀತಿಯನ್ನ ನೋಡ್ತೇವೆ. ಕೈಗಾರಿಕಾ ನೀತಿಯನ್ನ ನೋಡುವಂಥದ್ದು ಅಂದ್ರೆ ಕೈಗಾರಿಕೆಗಳು ಯಾವ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡಬೇಕು, ಎಷ್ಟು ಅವರ ಮಾರ್ಗದಂಡಗಳು ಏನೇನು, ಮಾರ್ಗಸೂಚಿಗಳು ಏನು, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಗಳನ್ನ, ನಿಯಮಗಳನ್ನ ಈ ಒಂದು ಕೈಗಾರಿಕೆ ನೀತಿ 2020-25ರಲ್ಲಿ ನಾವು ಕಾಣುವಂಥದ್ದು. ಅಂದ್ರೆ ಇದನ್ನ ನಾವು ಐಟಿ ಪಾಲಿಸಿ ಅಂತಾನೂ ಕೂಡ ಕರಿತೀವಿ. ಐಟಿ ಪಾಲಿಸಿ ಅಂತ ಕರಿತೀವಿ. 2020-25 ನಾವು ಕರೆಯುವಂಥದ್ದು. ಹಾಗೆಯೇ ಮತ್ತೊಂದು ಬರುತ್ತೆ ನಮಗೆ ಐಟಿಯಲ್ಲಿ, ಮತ್ತೊಂದು ಬರುವಂಥದ್ದು ಕರ್ನಾಟಕ ಡಾಟಾ ಸೆಂಟರ್ ಪಾಲಿಸಿ ಅನ್ನುವಂಥದ್ದು. ಡಾಟಾ ಸೆಂಟರ್ ಪಾಲಿಸಿ 2022-27 ಇದೊಂದು ನಾವು ಪಾಲಿಸಿ ಇಲ್ಲಿ ಕರ್ನಾಟಕದಲ್ಲಿ ಇರುವಂಥದ್ದು. ಮಾಹಿತಿ ತಂತ್ರಜ್ಞಾನ ಮತ್ತು ಈ ಡೇಟಾ ಮ್ಯಾನೇಜ್ಮೆಂಟ್ ಅಲ್ಲಿ ಬಹಳಷ್ಟು ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಕೀಮ್ ಬರುತ್ತೆ, ಡೇಟಾ ಸಂಬಂಧಪಟ್ಟ ಹಾಗೆ ನಮ್ಮ ಐಟಿ ಕ್ಷೇತ್ರದಲ್ಲಿ ಒಂದು ಸ್ಕೀಮ್ ಬರುವಂಥದ್ದು. ಅದು ಯಾವುದು ಸ್ಕೀಮ್? ಅದು ನಿಪುಣ್ ಕರ್ನಾಟಕ ಅನ್ನುವಂಥ ಸ್ಕೀಮ್ ಕೇಳ್ತಾರೆ ಎಕ್ಸಾಮು. ನಿಪುಣ್ ಕರ್ನಾಟಕ ಅನ್ನುವಂಥದ್ದು
ಏನು ಹೇಳುತ್ತೆ ನಿಪುಣ್ ಕರ್ನಾಟಕದ ಒಂದು ಟ್ಯಾಗ್ ಲೈನ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಏನು ಹೇಳ್ತಾರೆ ಟ್ಯಾಗ್ ಲೈನ್ ಅಲ್ಲಿ ಅಂದ್ರೆ ಸ್ಕಿಲ್ ಲೋಕಲಿ ವರ್ಕ್ ಗ್ಲೋಬಲಿ. ಅಂದ್ರೆ ಸ್ಕಿಲ್ ಅನ್ನ ಇರುವಂತಹ ಸ್ಥಳೀಯರಿಗೆ ಒಂದು ಒಳ್ಳೆಯ ಸ್ಕಿಲ್ ಅನ್ನ ಕೊಡುವಂಥದ್ದು, ಅವರು ವಿವಿಧ ಕ್ಷೇತ್ರಗಳಲ್ಲಿ ಪ್ರಪಂಚಾದ್ಯಂತ ಅವರು ಕೆಲಸವನ್ನ ಮಾಡುವಂತಹ ಒಂದು ಸ್ಕಿಲ್ ಅನ್ನು ಅವರು ಬೆಳೆಸ್ಕೊಳ್ತಾರೆ ಅನ್ನುವಂಥದ್ದು ಈ ಒಂದು ನಿಪುಣ್ ಕರ್ನಾಟಕದ ಒಂದು ಉದ್ದೇಶ ಆಗಿರುವಂಥದ್ದು. ಅಂದ್ರೆ ಈ ನಿಪುಣ್ ಕರ್ನಾಟಕ ಅನ್ನುವಂಥದ್ದು ಯಾವ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ನೋಡೋದಾದ್ರೆ ಬಹಳ ಮುಖ್ಯವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ AI ಅಲ್ಲಿ ಕೆಲಸ ಮಾಡುತ್ತೆ. ಹಾಗೆಯೇ ಸೈಬರ್ ಭದ್ರತೆ, ಡಾಟಾ ಸೈನ್ಸ್ ಅನ್ನುವಂಥದ್ದು, ಜೊತೆಗೆ ಸ್ಥಳೀಯ ಒಂದು ಏನು ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಲ್ಲಿ ಕೆಲಸ ಮಾಡುವಂಥದ್ದು, ಇವೆಲ್ಲ ಈ ನಿಪುಣ್ ಕರ್ನಾಟಕದಲ್ಲಿ ಬರುವಂತಹ ಒಂದು ಕಾರ್ಯಕ್ರಮಗಳ ಒಂದು ಇದಾಗಿರುವಂಥದ್ದು. ಇದರಲ್ಲಿ ಏನು ಬಹಳ ಮುಖ್ಯವಾಗಿ ಒಂದು ಅಂಶ ನೋಡೋದಾದ್ರೆ ಸ್ಥಳೀಯ ಕೆಲಸಗಾರರ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವಂತಹ ಯೋಜನೆ ಈ ಒಂದು ನಿಪುಣ ಆಗಿರುವಂಥದ್ದು. ನಿಪುಣ ಅಂದ್ರೆ ಸ್ಥಳೀಯವಾಗಿ ಕೆಲಸವನ್ನ ಕಲಿಸುವಂಥದ್ದು. ಯಾವ ಒಂದು ಕ್ಷೇತ್ರದಲ್ಲಿ ನಮ್ಮ ಸೈಬರ್ ಭದ್ರತೆ ಆಗಿರ್ಬೋದು, ಡಾಟಾ ಸೈನ್ಸ್ ಆಗಿರ್ಬೋದು, AI ಟೆಕ್ನಾಲಜಿ ಆಗಿರ್ಬೋದು, ಹಿಂಗೆ ಈ ಒಂದು ಕ್ಷೇತ್ರದಲ್ಲಿ ಒಂದು ಕೆಲಸವನ್ನ ಕಲಿಸುವಂಥದ್ದು, ಅವರು ಗ್ಲೋಬಲಿ ವರ್ಕ್ ಮಾಡುವಂಥದ್ದು ಇದರ ಒಂದು ಉದ್ದೇಶವಾಗಿರುವಂಥದ್ದನ್ನ ನಾವು ನೋಡುವಂಥದ್ದು. ಹಾಗೆಯೇ ನಮ್ಮ ರಾಜೀವ್ ಗಾಂಧಿ ಉದ್ಯಮಶೀಲತಾ ಕಾರ್ಯಕ್ರಮ ಅನ್ನುವಂಥ ಒಂದು ಕಾರ್ಯಕ್ರಮ ಇದೆ. ರಾಜೀವ್ ಗಾಂಧಿ ಉದ್ಯಮಶೀಲತೆ ಕಾರ್ಯಕ್ರಮ ಅನ್ನುವಂಥದ್ದು ಒಂದು. ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಸ್ಕಿಲ್ ಡೆವಲಪ್ಮೆಂಟ್ಗೆ ಬೇಕಾದಂತಹ ಒಳ್ಳೊಳ್ಳೆ ಕೆಲಸಗಳನ್ನ ಕೂಡ ಮಾಡುವಂಥದ್ದು. ಅಂದ್ರೆ ವಿದ್ಯಾರ್ಥಿಗಳು ಅಥವಾ ಉದ್ಯಮಿಗಳು ಪ್ರಾರಂಭಿಸಿದಂತಹ ನವೀನ ಪ್ರಯತ್ನಗಳನ್ನ, ಹೊಸದಾಗಿ ಏನು ಪ್ಲಾನಿಂಗ್ಗಳನ್ನ ಮಾಡ್ತಾರೆ ಅಂತಹ ಒಂದು ಪ್ಲಾನಿಂಗ್ಗಳನ್ನ, ನವೋದ್ಯಮಗಳನ್ನ ಉತ್ತೇಜಿಸುವಂತಹ ಆವಿಷ್ಕಾರಗಳನ್ನ, ಹಾಗೆಯೇ ಹೊಸ ಯೋಜನೆಗಳನ್ನ ಇವೆಲ್ಲವನ್ನು ಕೂಡ ಮಾಡಿದಾಗ ಅವರಿಗೆ ಒಂದು ಧನ ಸಹಾಯದ ಮೂಲಕವಾಗಿ ಕೊಡುವಂತಹ ಒಂದು ಯೋಜನೆ ಆಗಿರುತ್ತದೆ. ಬರ್ಕೊಳ್ಳಿ. ವಿದ್ಯಾರ್ಥಿಗಳು ಉದ್ಯಮಿಗಳು ಪ್ರಾರಂಭಿಸಿದಂತಹ ನವೀನ ಪ್ರಯತ್ನಗಳ ನವೋದ್ಯಮಗಳನ್ನ ಉತ್ತೇಜಿಸಲು ಮತ್ತು ಆವಿಷ್ಕಾರದ ಹೊಸ ಯೋಜನೆಗಳನ್ನು ಆರಂಭಿಕ ಹಂತದಲ್ಲಿ ನೀಡುವಂತಹ ಸಹಾಯಧನ. ಇದನ್ನ ನಾವು ರಾಜೀವ್ ಗಾಂಧಿ ಉದ್ಯಮಶೀಲತಾ ಕಾರ್ಯಕ್ರಮ ಅಂತ ಕರಿತೀವಿ. ಈ ಕಾರ್ಯಕ್ರಮದಲ್ಲಿ ಒಂದೇ ಅಮೌಂಟ್ ಇರುತ್ತೆ. ಯಾವಾಗ ಒಂದು 15,000 ರೂಪಾಯಿದ ಏನೋ ಒಂದು ಅಮೌಂಟ್ ಇದೆ ಇದರಲ್ಲಿ. ಈ 15,000 ರೂಪಾಯಿಯ ಒಂದು ಅಮೌಂಟ್ ಏನೋ ಇದೆ, ಅದು ಎಷ್ಟು ಅಮೌಂಟ್ ಅದು ನಾನು ನೆನಪಿಲ್ಲ. ಆ ಒಂದು ಅಮೌಂಟ್ ಅನ್ನ ಒಂದು ಟೈಮ್ ನಲ್ಲಿ ಕೊಡುವಂತ ವಿದ್ಯಾರ್ಥಿಗಳಿಗೆ ಅಥವಾ ಉದ್ಯಮಿಗಳಿಗೆ ಒಂದು ಪ್ರಯತ್ನವನ್ನ ಮಾಡಿರ್ತಾರೆ, ಅವರಿಗೆ ಒಂದು ಹೊಸದಾದಂತಹ ಒಂದು ಏನು ಯೋಜನೆ ಹಾಕೊಂಡಿರ್ತಾರೆ, ಅವರಿಗೆ ಒಂದು ಸಹಾಯಧನ ಆಗ್ಲಿ ಅನ್ನುವಂತಹ ಒಂದು ನೀತಿಯಿಂದ ತೆಗೆದುಕೊಂಡು ಬಂದಿರುವಂತದ್ದು
ಇದು ರಾಜೀವ್ ಗಾಂಧಿ ಉದ್ಯಮಶೀಲತಾ ಕಾರ್ಯಕ್ರಮ. ಇನ್ನೊಂದು ಬರುತ್ತೆ ನಮ್ಮ ಸ್ಟಾರ್ಟ್ಅಪ್ ಕಾರ್ಯಕ್ರಮದಲ್ಲಿ, ನಮ್ಮ ಸ್ಟಾರ್ಟ್ಅಪ್ ನೀತಿ ಯೋಜನೆಯಲ್ಲಿ ಒಂದು ಕಾರ್ಯಕ್ರಮ ಬರುತ್ತೆ. ಯಾವುದಪ್ಪ ಅಂದ್ರೆ ಎಲಿವೇಟ್ ಸ್ಕೀಮ್ ಅನ್ನುವಂಥದ್ದು. ಎಲಿವೇಟ್ ಇಂಗ್ಲಿಷ್ನಲ್ಲಿ ಬರುತ್ತೆ. ಎಲಿವೇಟ್ ಅಂದ್ರೆ ಇಲಾಖೆಯಲ್ಲಿ ಪ್ರಮುಖವಾದಂತಹ ಅನುದಾನದ ಒಂದು ಯೋಜನೆಗಳು ಯಾವ ರೀತಿ ಆಗಬೇಕು ಅನ್ನೋ, ಇಲಾಖೆಯಲ್ಲಿ ಯಾವ ರೀತಿಯಾದಂತಹ ಯೋಜನೆಗಳಿಗೆ ಒಂದು ಒತ್ತನ್ನು ಕೊಡಬೇಕು ಅನ್ನುವಂಥದ್ದು. ಸುಮಾರು 50 ಲಕ್ಷದವರೆಗೂ ಕೂಡ ಇಲ್ಲಿ ಒಂದು ಅನುದಾನವನ್ನು ಕೊಡಲಾಗುತ್ತೆ. ಸ್ಟಾರ್ಟ್ಅಪ್ಗಳು ಮಾಡಿದಾಗ 50 ಲಕ್ಷದವರೆಗೂ ಕೂಡ ಇಲ್ಲಿ ಅನುದಾನವನ್ನು ನೀಡಲಾಗುತ್ತೆ. ಇಲಾಖೆಯ ಪ್ರಮುಖ ಅನುದಾನದ ಯೋಜನೆಗಳು ಆ ಇಲಾಖೆಯ ಪ್ರಮುಖ ಯೋಜನೆಯಾಗಿ ಕಾಣ್ತಾರೆ. ಎಲಿವೇಟ್ ಅನ್ನುವಂಥದ್ದು ಇಲಾಖೆಯ ಪ್ರಮುಖ ಒಂದು ಯೋಜನೆ. ಸುಮಾರು 50 ಲಕ್ಷದವರೆಗೂ ಕೂಡ ಇಲ್ಲಿ ಒಂದು ಸಹಾಯಧನ ದೊರೆಯುವಂಥದ್ದು ನೋಡ್ತೇವೆ. ಇದು ಒಂದೇ ಸರಿ ಅಮೌಂಟ್ ಸಿಗುವಂಥದ್ದು. ಹಾಗೆ ಇನ್ನು ನಂತರದಲ್ಲಿ ಕರ್ನಾಟಕದ ESDM ಅನ್ನುವಂತಹ ನೀತಿ. ಏನಿದು ESDM ಅನ್ನು? ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಅನ್ನುವಂಥದ್ದು. ESDM 2017-22 ಅನ್ನುವಂತಹ ಒಂದು ಸ್ಕೀಮ್ ಇರುವಂಥದ್ದು. ಇನ್ನು ಇದು ESDM ಅಂದ್ರೆ ರಾಜ್ಯದ ಒಂದು ಸ್ಟಾರ್ಟ್ಅಪ್ಗಳನ್ನ ಉತ್ತೇಜಿಸಬೇಕು ಅನ್ನುವಂತಹ ಒಂದು ಕಾರ್ಯಕ್ರಮ. ಇದು ಕೂಡ ನಮ್ಮ ರಾಜ್ಯದಲ್ಲಿ ಸ್ಟಾರ್ಟ್ಅಪ್ಗಳನ್ನ ಹೆಚ್ಚಿನದಾಗಿ ಮಾಡಬೇಕು ಅಂತ ಸ್ಟಾರ್ಟ್ಅಪ್ ಉತ್ತೇಜಿಸುವಂತಹ ಒಂದು ಕಾರ್ಯಕ್ರಮ. ಸ್ಟಾರ್ಟ್ಅಪ್ ಉತ್ತೇಜಿಸುವಂಥದ್ದು ಜೊತೆಗೆ ರಾಜ್ಯದ ಮೌಲ್ಯವರ್ಧನೆ ಏನಿದೆ, ರಾಜ್ಯದ ಮೌಲ್ಯವರ್ಧನೆ 50% ಹೆಚ್ಚಿಸಬೇಕು ಅನ್ನುವಂಥದ್ದು ಇದರ ಒಂದು ಥೀಮ್ ಆಗಿರುವಂಥದ್ದು. ಜೊತೆಗೆ 20 ಲಕ್ಷ ಉದ್ಯೋಗವನ್ನ ಸೃಷ್ಟಿಸಬೇಕು ಅನ್ನುವಂಥದ್ದು ಈ ಒಂದು ESDM ನ ಒಂದು ಗುರಿಯಾಗಿರುತ್ತೆ. ESDM 2017-20 ಏನಿದೆ ಇದರ ಒಂದು ಪ್ರಮುಖ ಗುರಿಯಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಇದಾದ ಬಳಿಕ ಇನ್ನೊಂದು ಪಾಯಿಂಟ್ ಅನ್ನು ನಾವು ಬರ್ಕೋಬೇಕು. ಎಲ್ಲ ಸಿಂಪಲ್ ಪಾಯಿಂಟ್ಸ್ಗಳನ್ನ ಹೇಳ್ತಾ ಹೋಗುವಂಥದ್ದು. ಅದರಲ್ಲಿ ಬಹಳ ಡೆಪ್ತ್ ಇದೆ. ಇದರಲ್ಲಿ ಯಾವ ಮೂರನೇ ಹೂಡಿಕೆ ಮತ್ತು ರಫ್ತಲ್ಲಿ ನೀವು ಎಕನಾಮಿಕ್ಸ್ ಓದಬೇಕಾದ್ರೆ ಅದೆಲ್ಲ ತೀರಾ ಓದ್ಕೋಬೇಡಿ. ಇಲ್ಲಿ ನಾ ಹೇಳುವಂತಹ ಪಾಯಿಂಟ್ಸ್ಗಳನ್ನೆಲ್ಲ ಬರ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಬರುತ್ತೆ ಬೆಂಗಳೂರು ಬಯೋ ಇನೋವೇಷನ್ ಸೆಂಟರ್ ಅನ್ನೋದು. ಬೆಂಗಳೂರು ಬಯೋ ಇನೋವೇಷನ್ ಸೆಂಟರ್ ಇದು ಬೆಂಗಳೂರಲ್ಲೇ ಸ್ಥಾಪನೆ ಹೊಸದಾಗಿ ಆಗಿರುವಂಥದ್ದು. ಬೆಂಗಳೂರು ಬಯೋ ಇನೋವೇಷನ್ ಸೆಂಟರ್ ಅಂದ್ರೆ ITBT ಎಲೆಕ್ಟ್ರಾನಿಕ್ಸ್ಗಳು, ಭಾರತದ ಸರ್ಕಾರದ ಜೈವಿಕ ತಂತ್ರಜ್ಞಾನ ಇಲಾಖೆ ಇವೆಲ್ಲ
ಇದಕ್ಕೆ ಸಹಾಯವನ್ನು ಒದಗಿಸುವಂಥದ್ದು. ಅಂದರೆ ITBT ಸಂಸ್ಥೆಗಳಿಗೆ ಸಹಾಯಧನವನ್ನು ಒದಗಿಸುವಂತಹ ಒಂದು ಕಾರ್ಯಕ್ರಮ ಇದಾಗಿರುವಂಥದ್ದು. ಅಂದರೆ ಜೈವಿಕ ಒಂದು ಇಲಾಖೆ ಈ ಒಂದು ಕಾರ್ಯಕ್ರಮಕ್ಕೆ ಹಣವನ್ನು ಒದಗಿಸುವಂಥದ್ದು ನಾವು ನೋಡುವಂಥದ್ದು. ITBTಗಳು ಎಲೆಕ್ಟ್ರಾನಿಕ್ಸ್ ಇವೆಲ್ಲ ಕರ್ನಾಟಕ ಸರ್ಕಾರಕ್ಕೆ ಭಾರತ ಸರ್ಕಾರದ ಜೈವಿಕ ತಂತ್ರಜ್ಞಾನ ಇಲಾಖೆ ಸಹಾಯಧನವನ್ನು ಒದಗಿಸುವಂಥದ್ದು ಮಾಡ್ತಾರೆ. ಈ ಒಂದು ಯಾವ ಒಂದು ದೇಶಗಳೊಂದಿಗೆ ಒಪ್ಪಂದ ಮೂಲಕವಾಗಿ ಆಯಿತು ಅನ್ನುವಂಥದ್ದು ಕೇಳಿದ್ರು ಕೂಡ ಇಲ್ಲಿ ಬರಬೇಕು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಾವೀನ್ಯತೆ ಮತ್ತು ಸಂಶೋಧನೆ ಸಹಯೋಗ ಕೂಡ ಮಾಡಿಕೊಂಡಿರುವ ಸಂಶೋಧನೆಯೊಂದಿಗೆ ಸಹಯೋಗ ಕೂಡ ಇರುವಂಥದ್ದು. ಈ ಒಂದು ಬಯೋ ಇನೋವೇಷನ್ ಸೆಂಟರ್ನಲ್ಲಿ ಇರುವಂಥದ್ದು ಬೆಂಗಳೂರು ಬಯೋ ಇನೋವೇಷನ್ ಸೆಂಟರ್ ಬೆಂಗಳೂರಲ್ಲಿ ಇರುವಂಥದ್ದು. ಇದು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಾವೀನ್ಯತೆ ಸಂಶೋಧನೆ ಕೂಡ ಇರುವಂಥದ್ದು. ಇದಾದ ಬಳಿಕ ಇನ್ನೊಂದು ಬರುತ್ತೆ ವೇನಮ್ ಅನ್ನುವ ವೇನಮ್ ಏನಿದು ವೇನಮ್ ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಸ್ನೇಕ್ ಬೈಟ್ ಹೆಲ್ತ್ ಅಂಡ್ ಅಡ್ವಾನ್ಸ್ ಮೆಡಿಸಿನ್ ಅನ್ನೋ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಹಳ ಒತ್ತು ಕೊಟ್ಟು ಓದ್ಬೇಕು ಇದರ ಬಗ್ಗೆ ನೀವು ಸ್ವಲ್ಪ ಮಾಹಿತಿಯನ್ನ. ಇನ್ಸ್ಟಿಟ್ಯೂಟ್ ಆಫ್ ಸ್ನೇಕ್ ಬೈಟ್ ಹೆಲ್ತ್ and ಅಡ್ವಾನ್ಸ್ ಮೆಡಿಸಿನ್ ಅನ್ನೋದು ಇದು ಬೆಂಗಳೂರಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. ಇದು ನೆನಪಿರಬೇಕು, ಬೆಂಗಳೂರಿನಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಅಂದರೆ ಹಾವು ಕಡಿತಕ್ಕೆ ಸಂಶೋಧನೆಯನ್ನ ಮಾಡುವಂತಹ ಹಾವೇದು ಕಡಿತಕ್ಕೆ ಸಂಶೋಧನೆ ಮಾಡುವಂತಹ ಮೊಟ್ಟ ಮೊದಲ ರಾಷ್ಟ್ರೀಯ ಕೇಂದ್ರ ಬರ್ಕೊಳ್ಳಿ. ಹಾವು ಕಡಿತಕ್ಕೆ ಸಂಶೋಧನೆಗೆ ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಕೇಂದ್ರ ನಮ್ಮ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. ಹಾವು ಕಡಿತಕ್ಕೆ ವೇನಮ್ ಅಂತ ಕರಿತೀವಿ. ಇನ್ಸ್ಟಿಟ್ಯೂಟ್ ಫಾರ್ ಸ್ನೇಕ್ ಬೈಟ್ ಅಂಡ್ ಹೆಲ್ತ್ ಅಂಡ್ ಅಡ್ವಾನ್ಸ್ ಮೆಡಿಸಿನ್ ಅನ್ನ ಮಾಡಿರುವಂಥದ್ದು. ಇದಾದ ನಂತರ ಅಕ್ವಾಮರೈನ್ ಇನೋವೇಷನ್ ಶ್ರೇಷ್ಠತಾ ಕೇಂದ್ರ ಅನ್ನುವಂಥದ್ದು ಬರುತ್ತೆ. ಅಕ್ವಾಮರೈನ್ ಇನೋವೇಷನ್ ಶ್ರೇಷ್ಠತಾ ಕೇಂದ್ರ ಇದು ಕೂಡ ಬೆಂಗಳೂರಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಮಂಗಳೂರಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಮಂಗಳೂರಿನಲ್ಲಿ ಇದು ಸ್ಥಾಪನೆ ಆಗಿರುವಂಥದ್ದು. ಇವೆಲ್ಲ ಹೊಸದಾಗಿ ಬಂದಂತಹ ಒಂದು ಕೇಂದ್ರಗಳು
ಹೊಂದಿಸಿ ಬರೆಯಲ್ಲಿ ಕೇಳ್ತಾರೆ. ವೇನಮ್ ಅನ್ನುವಂಥ ಒಂದು ಕೊಟ್ಬಿಟ್ಟು ಇವರ ಕೇಂದ್ರ ಕಚೇರಿ ಎಲ್ಲಿರುವಂಥದ್ದು ಅನ್ನುವಂಥದ್ದು, ಇದು ಬೆಂಗಳೂರಲ್ಲಿದ್ದರೆ ವೇನಮ್ ಅನ್ನುವಂಥದ್ದು, ಅಕ್ವಾಮರೈನ್ ಇನ್ನೋವೇಷನ್ ಕ್ಷೇತ್ರದ ಕೇಂದ್ರ ಅನ್ನುವಂಥದ್ದು ಮಂಗಳೂರಲ್ಲಿ ಇರುವಂಥದ್ದು. ಅಂದ್ರೆ ಅಕ್ವಾಮರೈನ್ ಅಂದ್ರೆ ಬಯೋಟೆಕ್ ಸಂಶೋಧನೆಯನ್ನ ಹೆಚ್ಚಿಸುವುದರೊಂದಿಗೆ ಬಯೋಟೆಕ್ಗೆ ಸಂಬಂಧಪಟ್ಟಂತಹ ಒಂದು ಉತ್ತೇಜನ ಕೊಡುವಂಥದ್ದು, ಮತ್ತೆ ಸಮುದ್ರದ ಏನು ಕಳೆ ಅಂತ ಬರುತ್ತಲ್ಲ ಅದನ್ನ ಬಯೋ ಪ್ರೊಟೆಸ್ಟಿಂಗ್ ಗಳನ್ನ ಕೇಂದ್ರೀಕರಿಸುವಂತಹ ಒಂದು ಕೇಂದ್ರ ಇದಾಗಿರುವಂಥದ್ದು. ಬರ್ಕೊಳ್ಳಿ ಹೇಳ್ತೀನಿ. ಇದು ಬಯೋಟೆಕ್ ಸಂಶೋಧನೆ ಹೆಚ್ಚಿಸುವುದರೊಂದಿಗೆ ಕಡಲಗಳೆ ಅಂತ ಕರೀತಾರೆ. ಕಡಲಕಳೆ ಬಯೋ ಪ್ರೊಸೆಸಿಂಗ್ ಗಳನ್ನ ಕೇಂದ್ರೀಕರಿಸುವಂತಹ ಯೋಜನೆ ಅಕ್ವಾಮರೈನ್ ಇನ್ನೋವೇಷನ್ ಶ್ರೇಷ್ಠತಾ ಕೇಂದ್ರ ಅನ್ನುವಂಥದ್ದು ಆಗಿರುವಂಥದ್ದು. ಇನ್ನೊಂದು 2024ರಲ್ಲಿ ಒಂದು ನಿಮ್ಗೆ ಗೊತ್ತಿದೆ ಭಾವಿಸ್ಕೊಳ್ತೇನೆ ನಾನು, ಟೆಕ್ ಸಮಿಟ್ ನಡೀತು ಬೆಂಗಳೂರಿನಲ್ಲಿ. ಟೆಕ್ಕಿಗಳ ಒಂದು ಸಮಿಟ್ ನಡೆದಿರುವಂಥದ್ದು ಟೆಕ್ ಸಮಿಟ್ 2024 ಇದು ಬೆಂಗಳೂರಲ್ಲಿ ನಡೆದಿರುವಂಥದ್ದು. ಅಂದ್ರೆ ಎಲ್ಲಾ ಉದ್ಯಮಿಗಳು ಏನು ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಂತೆ IT-BT ಕಂಪನಿಗಳು ಸಂಬಂಧಪಟ್ಟಂತೆ ಇವರೆಲ್ಲರೂ ಕೂಡ ಕೂಡಿರುವಂಥದ್ದು ಟೆಕ್ ಸಮಿಟ್ ಅಲ್ಲಿ 2024ರಲ್ಲಿ ಸಾವಿರಾರು ಕಂಪನಿಗಳು ಬಂದಿದ್ದು, ಉದ್ಯಮಿಗಳು ಬಂದಿದ್ರು. ಇಲ್ಲಿ ಅವರವರ ಐಡಿಯಾಲಜಿಗಳನ್ನ ಹಂಚಿಕೊಂಡ್ರು. ದೊಡ್ಡ ಕಾರ್ಯಕ್ರಮ ಇದಾಗಿರುವಂಥದ್ದು. ಅನ್ಬೌಂಡ್ ಅನ್ನುವಂತಹ ಒಂದು ಧ್ಯೇಯವಾಕ್ಯವನ್ನ ಕೂಡ ಇದರಲ್ಲಿ ನಾವು ನೋಡ್ತೇವೆ. ಅನ್ಬೌಂಡ್ ಅನ್ನುವಂತಹ ಒಂದು ಧ್ಯೇಯವಾಕ್ಯದೊಂದಿಗೆ ಈ ಟೆಕ್ ಸಮಿಟ್ ನಡೆದಿರುವಂಥದ್ದು. 2024 ಬೆಂಗಳೂರಲ್ಲಿ ನಡೆದಿರುವಂಥದ್ದು ನೋಡ್ತೀವಿ. ಇಲ್ಲಿ ಒಂದು STPI ಒಂದು IT ರಫ್ತು ಪ್ರಶಸ್ತಿಯನ್ನ ಕೊಟ್ಟಿದ್ರು. STPI IT ರಫ್ತು ಅನ್ನುವಂಥ ಬರುತ್ತೆ. ಅದು ನಮ್ಮ ಇನ್ಫೋಸಿಸ್ಗೆ ಸಿಕ್ಕಿರುವಂಥದ್ದು ರಫ್ತು ಪ್ರಶಸ್ತಿ ಅನ್ನುವಂಥದ್ದು. ಇನ್ಫೋಸಿಸ್ ಅವರಿಗೆ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. IT ಪ್ರಶಸ್ತಿ ಬಂದಿರುವಂಥದ್ದು. ಇನ್ಫೋಸಿಸ್ ಅವರಿಗೆ IT ಪ್ರಶಸ್ತಿ ಬಂದಿರುವಂಥದ್ದು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಟೆಕ್ ಸಮಿಟ್ 2024 ಬೆಂಗಳೂರಲ್ಲಿ ನಡೆದಿರುವಂಥದ್ದನ್ನು ನಾವು ನೋಡುವಂಥದ್ದು. ಇನ್ನು ಹೊಸದಾಗಿ ಸ್ಕೀಮ್ಗಳನ್ನ ಬಿಡುಗಡೆ ಮಾಡಿದಾಗ ಯಾವ್ಯಾವ ಸ್ಕೀಮ್ಗಳಿದೆ ಅನ್ನುವಂಥದ್ದು ನೋಡೋದಾದ್ರೆ ಈ ಒಂದು ಕ್ಷೇತ್ರದಲ್ಲಿ ಊಬರ್ ಶಟಲ್ ಅನ್ನುವಂತಹ ಒಂದು ಸ್ಕೀಮ್ ಅನ್ನು ಬಿಟ್ಟಿದ್ದಾರೆ. ಹೊಸದಾಗಿ ಒಂದು ಸ್ಕೀಮ್ ಅಲ್ಲ, ಇದು ಒಂದು ಉಪಕ್ರಮ, ಹೊಸ ಒಂದು ಉಪಕ್ರಮ. ಊಬರ್ ಶಟಲ್ ಅಂದ್ರೆ ತಂತ್ರಜ್ಞಾನ ಚಾಲಿತ ಸಾರಿಗೆ. ಇದು ತಂತ್ರಜ್ಞಾನ ಚಾಲಿತ ಸಾರಿಗೆ ವ್ಯವಸ್ಥೆ ಊಬರ್ ಶಟಲ್. ಇನ್ನಾದ ಬಳಿಕ ಬ್ಲಾಕ್ ಚೈನ್ ಸರ್ಟಿಫಿಕೇಟ್ಸ್ ಗಳನ್ನ ಹೊಸದಾಗಿ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಬ್ಲಾಕ್ ಚೈನ್ ಸರ್ಟಿಫಿಕೇಟ್ಸ್ ಅಂದ್ರೆ ಇದು ಪಾರದರ್ಶಕತೆ ಮತ್ತು ಲಭ್ಯತೆಯ ಬಗ್ಗೆ ಒಂದು ಪ್ರಮಾಣ ಪತ್ರವನ್ನ ಕೊಡುವಂಥದ್ದು. ಪಾರದರ್ಶಕತೆ ಮತ್ತು ಲಭ್ಯತೆ ಬಗ್ಗೆ ಒಂದು ಪ್ರಮಾಣ ಪತ್ರ, ಸರ್ಟಿಫಿಕೇಟ್. ಇದಾದ ಬಳಿಕ ಗ್ರೀನ್ BTS ಅನ್ನುವಂಥ ಹೊಸ ಒಂದು ಉಪಕ್ರಮ ತಂದಿರುವ BTS ಅನ್ನುವಂಥದ್ದು ವೆಸ್ಟ್ಲ್ಯಾಂಡ್ ಹಿಲ್ ಅವರ ಒಂದು ವೆಸ್ಟ್ಲ್ಯಾಂಡ್ ಹಿಲ್ ಒಂದು ಉಪಕ್ರಮದಿಂದ ತೆಗೆದುಕೊಂಡು ಬಂದಂತಹ ಒಂದು ಹೊಸ ಉಪಕ್ರಮ ಇದಾಗಿದೆ. ಇದಕ್ಕೆ ಸಂಬಂಧಪಟ್ಟ
ಇನ್ನೊಂದು ಕಾರ್ಯಕ್ರಮ ನಡೀತು GAFX ನಡೆದಿರುವಂಥದ್ದು. ಅದು ಕೂಡ ನಮ್ಮ ಬೆಂಗಳೂರಲ್ಲೇ ನಡೆದಿರುವಂಥದ್ದು. GAFX ಅನ್ನುವಂಥ ಒಂದು ಕಾರ್ಯಕ್ರಮ ನಡೀತು. ಇದು ಏಷ್ಯಾದ ದೊಡ್ಡ ಅನಿಮೇಷನ್ ವಿಜುವಲ್ ಎಫೆಕ್ಟ್ಸ್ ಗೇಮಿಂಗ್ ಮತ್ತು ಕಾಮಿಕ್ಸ್ ಈವೆಂಟ್ ಆಗಿರುವಂಥದ್ದು. ಇದು ಒಂದು GAFX ಅನ್ನುವಂಥದ್ದು ಬೆಂಗಳೂರಲ್ಲಿ ನಡೀತು. ಇದು ಒಂದು ಅನಿಮೇಷನ್ ವಿಜುವಲ್ ಎಫೆಕ್ಟ್ಸ್ ಗೇಮಿಂಗ್ ಅಂಡ್ ಕಾಮಿಕ್ಸ್ ಈವೆಂಟ್ಸ್ ಆಗಿರುವಂಥದ್ದು. ಬೆಂಗಳೂರು ಈ ಒಂದು ಪ್ರಸ್ತುತಪಡಿಸಿರುವಂತಹ ಒಂದು ಕರ್ನಾಟಕದ ಏಕೈಕವಾಗಿರುವಂಥದ್ದು. ಅತಿ ಹೆಚ್ಚು ಪಾಲ್ದಾರ ಕೂಡ ನಮ್ಮ ಕರ್ನಾಟಕ ಆಗಿರುವಂಥದ್ದು. ಬೆಂಗಳೂರು ಪ್ರಸ್ತುತಪಡಿಸಿದ್ದು ಬೆಂಗಳೂರಾಗಿದೆ. ಇದರಲ್ಲಿ ಕರ್ನಾಟಕ ಅನ್ನುವಂಥದ್ದು ಏಕೈಕ ರಾಜ್ಯ ಪಾಲುದಾರವಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ. ಯಾವ ಒಂದು ಕಾರ್ಯಕ್ರಮಕ್ಕೆ? GAFX ಅನ್ನುವಂತಹ ಒಂದು ಕಾರ್ಯಕ್ರಮಕ್ಕೆ. ಇಲ್ಲಿ ಕರ್ನಾಟಕದ ರಫ್ತಲ್ಲಿ ನಾವು ಅತಿ ಹೆಚ್ಚು ನೋಡಬೇಕು ಅಂದಾಗ ನಿಮಗೆ ಗೊತ್ತಿದೆ, ಎಲೆಕ್ಟ್ರಾನಿಕ್ಸ್ಗಳು ಹೆಚ್ಚಾಗಿ ಆಗುವಂಥದ್ದು, ಕಂಪ್ಯೂಟರ್ ತಂತ್ರಜ್ಞಾನ ರಫ್ತು ಹೆಚ್ಚಾಗಿ ಆಗುತ್ತೆ. ಇದರಲ್ಲೂ ಕೂಡ ಸಾಕಷ್ಟು ಹೆಚ್ಚಿನದಾಗಿ ನಾವು ಗಳಿಕೆಯನ್ನ ಮಾಡುವಂಥದ್ದು. ಅದು ಬಹಳ ಮುಖ್ಯವಾಗಿ ಕರ್ನಾಟಕದ ರಫ್ತು ನೋಡಿದಾಗ, ಇಲ್ಲಿ ದೇಶದ ಒಟ್ಟಾರೆ ಒಂದು ರಫ್ತಿನಲ್ಲಿ ಶೇಕಡಕ್ಕಿಂತ 1/3 ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಈ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಬಿಡಿಭಾಗಗಳು, ಕಂಪ್ಯೂಟರ್ ತಂತ್ರಜ್ಞಾನದ ರಫ್ತಿನಲ್ಲಿ ಮುಂದಿರುವಂಥದ್ದು. ಈ ಮುಂಚೂಣಿಯಲ್ಲಿ ಭಾರತಕ್ಕೆ ಹೋಲಿಕೆ ಮಾಡ್ಕೊಂಡಾಗ 1/3 ನಮ್ಮ ಕರ್ನಾಟಕ ರಾಜ್ಯವು ಕೂಡ ಎಲೆಕ್ಟ್ರಾನಿಕ್ ರಫ್ತಿನಲ್ಲಿ ಇರುವಂಥದ್ದು. ನಮ್ಮ ಒಟ್ಟು ರಫ್ತಿನಲ್ಲಿ, ದೇಶದ ಒಟ್ಟು ರಫ್ತಿನಲ್ಲಿ ನೋಡಿದಾಗ, ದೇಶದ ಒಟ್ಟು ರಫ್ತಿನಲ್ಲಿ ಕರ್ನಾಟಕದ ಪಾಲು ಶೇಕಡ 20.5 ಇರುವ. ಇದು ಈ ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾವು ಬರೆದಿದ್ದೀವಿ ಸ್ನೇಹಿತರೆ. ಇದು ಕೈಗಾರಿಕಾ ನೀತಿ ಅಂದ್ರೆ ಏನು, ರಫ್ತು ಯಾವ ಪ್ರಮಾಣದಲ್ಲಿ ನಡೀತಾ ಇದೆ, ಸ್ಟಾರ್ಟ್ಅಪ್ಗಳಿಗೆ ಯಾವ್ಯಾವ ಹೊಸ ಒಂದು ಯೋಜನೆಗಳು ಬಂದಿದೆ, ಇದೆಲ್ಲ ಈ ಒಂದು ಚಾಪ್ಟರ್ನಲ್ಲಿ ಇರುವಂಥದ್ದು. ನೆಕ್ಸ್ಟ್ ಚಾಪ್ಟರ್ಲಿ ನಾನು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳೇನೇನಿದೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡ್ತೇನೆ. ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.